ಈ ಸಮಾವೇಶದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಬಸವ ಮಂಟಪದ ಟ್ರಸ್ಟ್ ಅಧ್ಯಕ್ಷರಾದಂಥ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಚೆನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ರಹೀಂ ಖಾನ್ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರೇ, ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶಿವಕುಮಾರ್ ಅವರೇ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರೇ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವನಮರದವರೇ, ಬೀದರ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಸವರಾಜ್ ಜಾಬ್ ಶೆಟ್ಟಿ ಅವರೇ, ಬೀದರ್ ಮಹಾನಗರ ಪಾಲಿಕೆಯ ಮೇಯರ್ ಅವರಾದಂಥ ಗೌಸುದ್ದೀನ್ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ್ ತಗಡೂರ್ ಅವರೇ, ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆನಂದ್ ದೇವಪ್ಪ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಆಮೇಲೆ ಸರೋಗುತ್ತೆ. ಮೈಕ್ ಸರಿ ಇಲ್ಲ ಅನ್ನೋದು ಕಾಣಿಸುತ್ತೆ. ಸರಿಯಾಗಿದೆಯಾ? ರಹೀಂ ಖಾನ್ ಅವರು, ಅವರ ಜಿಲ್ಲೆ ಇದು, ಅವರು ಇಲ್ಲಿಂದ ಗೆದ್ದು ಬಂದಿದ್ದಾರೆ ಬೀದರ್ ನಗರದಿಂದ. ಮೈಕ್ ಸರಿ ಇಲ್ಲ ಅಂತಂದ್ರೆ ಅವ್ರದ್ದೇ ಜವಾಬ್ದಾರಿ. ಒಳ್ಳೆ ಮೈಕ್ ಇರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಮೈಕ್ ಕೇಳಲಿಲ್ಲ ಅಂತಂದ್ರೆ ಅವರೇ ಜವಾಬ್ದಾರಿ. ಈಗ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಿಯಂದಿರೇ, ಯುವ ಮಿತ್ರರೇ, ಇತರ ಎಲ್ಲ ಮಾಧ್ಯಮದ ಸ್ನೇಹಿತರು,
ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಪೂಜ್ಯ ಸ್ವಾಮೀಜಿಯವರು ಕೂಡ ಮಾತನಾಡಬೇಕಾಗಿತ್ತು. ನಾನು ಮಂತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಯಾಕೆಂತಂದ್ರೆ ಈ ಕಾರ್ಯಕ್ರಮ ಮುಂದುವರಿತದೆ. ಬೇರೆ ಬೇರೆ ಗೋಷ್ಠಿಗಳನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಕಾರ್ಯಕ್ರಮ ಉದ್ಘಾಟನೆಗೆ ಮುಗಿಯಿಲ್ಲ, ಮುಂದುವರಿತದೆ. ಆದ್ದರಿಂದ ಸ್ವಾಮೀಜಿಯವರು ಮಾತನಾಡಬಹುದು ಅಂತ, ಬೇರೆಯವರು ಕೂಡ ಮಾತನಾಡಬಹುದು. ಮತ್ತೆ ಪ್ರಧಾನ ಭಾಷಣಕಾರರು ವಿಶೇಷಪಡಿಸಿದರು, ಅವರು ನಂತರ ಮಾತಾಡಬಹುದು. ನೀವು ಪ್ರಧಾನ ಭಾಷಣ ಮಾಡಬೇಕು ಅಂತಂದರೆ ಕನಿಷ್ಠ ಪಕ್ಷ 30 ನಿಮಿಷ ಬೇಕು. 30 ನಿಮಿಷ ಅದನ್ನು ಕಾಯಕ್ಕಾಗಲ್ಲ. ಈಗ ನೀವು ಬೆಂಗಳೂರಿಂದ ಬಂದಿದ್ದೀರಿ, ಪ್ರಧಾನ ಭಾಷಣಕಾರರು, ನೀವು ಮಾತಾಡಲೇಬೇಕು. ಯಾಕೆಂದರೆ ಇದು ಒಂದು ವಾರ್ಷಿಕ ಸಭೆ. ಅದೇನೇ ಇಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಿಲ್ಲ. 40ನೇ ವಾರ್ಷಿಕ ಸಮ್ಮೇಳನ ಪತ್ರಕರ್ತರ ಸಂಘದವರು ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಪತ್ರಕರ್ತರು ಈ ಸಮಾಜದಲ್ಲಿ ಸಮಾಜವನ್ನು ತಿರ್ತಕ್ಕಂಥ, ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ, ಯಾರಿಗೆ ಧ್ವನಿ ಇದೆ, ಧ್ವನಿ ಇಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂಥ ಸಮಾಜದಲ್ಲಿ ನಾವು ಬದುಕಿರುವಾಗ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವೈವಿಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಎಂಥ ಸಂವಿಧಾನ ಬೇಕು ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸ್ತಾ ಇದೀವೋ ಇಲ್ಲವೋ ಅಂತಕ್ಕಂಥ ನೋಡ್ತಕ್ಕಂಥ ಕೆಲಸವನ್ನು ಪತ್ರಕರ್ತರು ಮಾಡಬೇಕಾಗ್ತದೆ. ಮತ್ತು ತಾವು ಕೂಡ ಆ ಕರ್ತವ್ಯಗಳನ್ನು ನಿರ್ವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಸಂತೋಷ, ಮಹಾತ್ಮ ಗಾಂಧೀಜಿಯವರ ಅವರ ಪತ್ರಕರ್ತರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಪತ್ರಕರ್ತರಾಗಿದ್ದಾರೆ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಉದ್ದೇಶನೇ ಬೇರೆ ಇತ್ತು. ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು, ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಅವತ್ತು ಬಹಳ ಮುಖ್ಯವಾಗಿತ್ತು. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಪತ್ರಿಕೆಯನ್ನು ಹೊರಡಿಸಿ
ಪ್ರಕೃತಿಯ ಮೂಲಕ ಜನಜಾಗೃತಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾರು ಬಾಯಿ ಇಲ್ಲದೆ ಇರೋಂಥ ಜನ ಇದ್ದಾರೆ, ದಲಿತರಿದ್ದಾರೆ, ದಮನಿತರಿದ್ದಾರೆ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ, ಆ ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಪ್ರಯತ್ನ ಇದು ಬಹಳ ಮುಖ್ಯ. ಯಾಕಂತಂದ್ರೆ ನಾವು ಅನೇಕ ಸಾಧು ಸಂತರು, ಸೂಫಿಗಳು ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಸಮಾಜದಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಹೋಗಲಾಡಿಸಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬಸವಾದಿ ಶರಣರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜ ಆಗಲೇಬೇಕು. ಸಮಾಜ ಆಗದೆ ಹೋದರೆ ಹೀಗೆ ಜಾತೀಯತೆ ಮುಂದುವರಿಲಿಕ್ಕೆ ಮತ್ತೆ ಬೇರೂರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಸಮಾಜದಲ್ಲಿ ಅಸಮಾನತೆಯೇ ಮುಂದುವರಿಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತರು ಇದ್ದಾರೆ. ಯಾಕಂತಂದ್ರೆ ಅಸಮಾನತೆ ಮುಂದುವರೆದ್ರೆ ಅವರಿಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಶೋಷಣೆ ತಪ್ಪಬೇಕು ಅಂತಂದ್ರೆ ಅಸಮಾನತೆ ಹೋಗ್ಬೇಕು, ಜಾತೀಯತೆ ಹೋಗ್ಬೇಕು. ಬಸವಣ್ಣವರು ಬಹಳ ವರ್ಷಗಳ ಹಿಂದೆನೇ ಹೇಳಿದ್ರು, ಇವನಾರವ ನಮ್ಮವ ಎನ್ನಿಸೆಯ ನಿನ್ನ ಮನೆಯ ಮನೆ ಎನ್ನಿಸೆಯ ಹೋಗಿದೆಯಾ? ಹೋಗಿಲ್ಲ. ಇಲ್ಲ 812ನೇ ಶತಮಾನದಲ್ಲಿ ಅವ್ರು ಹೇಳಿದ್ರು. ಈ ಜಾತಿ ಗಟ್ಟಿಯಾಗಿ ಉಳಿದಿಲ್ಲ. ಆಮೇಲೆ ನಮ್ಗೆ ಎಂಥ ಶಿಕ್ಷಣ ಸಿಗ್ತಾ ಇದೆ ಅಂತಂದ್ರೆ ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕತೆಯೂ ಇಲ್ಲ, ಅಂತ ಶಿಕ್ಷಣ ಇದು ಬಸವಣ್ಣವರು, ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗಲೂ ಕರ್ಮ ಸಿದ್ಧಾಂತನ ಒಪ್ಪಿರ್ತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದು ವಿದ್ಯಾವಂತರೇ ಇದ್ದಾರೆ. ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ಬಡವನಾಗಿದ್ಯಾ, ನೀನು ಸೂರಿಲ್ಲ, ನಿನ್ನ ಶ್ರೀಮಂತಿಗೆ ಇಲ್ಲ ಅಂತಂದ್ರೆ, ನಾನು ಈ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಕೂಡಿದ್ದೀನಿ. ಇದನ್ನು ಹುಟ್ಟಾಕಿರೋರು ಯಾರು ಸ್ವಾಮಿಗೆ? ಮನುವಾದಿಗಳು ಅವರೇ ಹುಟ್ಟಾಕಿರೋದು. ಈ ಮನುವಾದಿಗಳು ಹುಟ್ಟಾಕಿದಾರಲ್ಲ, ಇದನ್ನು ಗಟ್ಟಿ ಮಾಡ್ತಾ ಇರ್ತಕ್ಕಂಥ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಹೋಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಅನುಭವ ಈ ಸೂಫಿಗಳು, ಸಂತರು, ಸಮಾಜ ಸುಧಾರಣೆಲ್ಲ ಮಾಡಿದ್ದಾರೆ. ಬಸವಣ್ಣ ಶರಣರು ಇದನ್ನು ಮಾಡಿದಾರಲ್ಲ, ಸಮಾಜ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವೀಯತೆ ನೆಲೆಸಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದಾರಲ್ಲ. ಇಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಈ ಸಮಾಜ ಒಂದು ವೇಳೆ ನಿರ್ಮಾಣ ಆಗ್ಬಿಟ್ರೆ ಈ
ಶಿಲ್ಪಿಗಳು, ಸಂತರು, ಸಮಾಜ ಸುಧಾರಣೆ ಇವನ್ನೆಲ್ಲ ಮಾಡಿದ್ದಾರೆ. ಬಸವಜ್ಞ ಸರಣಿ ಇವನ್ನೆಲ್ಲ ಮಾಡಿದ್ದಾರಲ್ಲ. ಸಮಾಜ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವೀಯತೆ ನೆಲೆಸಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದಾರಲ್ಲ. ಇಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಈ ಸಮಾಜ ಒಂದು ವೇಳೆ ನಿರ್ಮಾಣ ಆಗ್ಬಿಟ್ರೆ, ಎಲ್ಲರೂ ಮನುಷ್ಯರೆಲ್ಲ ಸಮಾನರಾಗ್ಬಿಟ್ರೆ ಮತ್ತೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಏನಿರ್ತದೆ? ಅದಕ್ಕೆ ಶೋಷಣೆ ಮಾಡೋರು ಇದಾರಲ್ಲ, ಅವರು ಅಸಮಾನತೆ ಮುಂದುವರಿಲೇಬೇಕು, ಜಾತೀಯತೆ ಮುಂದುವರಿಲೇಬೇಕು. ಇದನ್ನು ಬಯಸ್ತಕ್ಕಂಥವ್ರು ಕೂಡ ಇದ್ದಾರೆ, ಇದನ್ನು ಗಟ್ಟಿ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಹಿಂಗಾಗಿದೆ ನಮ್ಮ ಪ್ರಯತ್ನಗಳು ಅಂತಂದರೆ, ಈ ಸಮಾಜ ಸುಧಾರಕರ ಪ್ರಯತ್ನಗಳು ಹೇಗಾಗಿದ್ದಾವೆ. ಜಾತಿ ಅಷ್ಟು ಸುಲಭವಾಗಿ ಹೋಗಲ್ಲ. ವೈಜ್ಞಾನಿಕತೆ, ವೈಚಾರಿಕತೆ ಬೆಳೆದಿದ್ರೆ ಹೋಗೋದಿಲ್ಲ. ಈ ವೈಜ್ಞಾನಿಕತೆಯನ್ನು ಬೆಳೆಸ್ತಕ್ಕಂಥ ರೀತಿ ಇದೆಯಲ್ಲ, ಆ ಥರದ ಶಿಕ್ಷಣ ಕೂಡ ಸಿಗೋದು ಬಹಳ ಕಷ್ಟ ಆಗಿದೆ. ನೀನು ಯಾಕಪ್ಪ ವಿದ್ಯಾವಂತ ಆಗಿದೆ, ನೀವು ಯಾಕೆ ಈ ಉದ್ಯೋಗ ಸಿಗಲಿಲ್ಲ ಅಂತಂದರೆ, ನಾನು ಹಳೆ ಬರೋದು ಆಮೇಲೆ ಜೀವನ ಬರೆಯಿಲ್ಲ. ದೇವರು ಮನೆಗೆ ಬರ್ಕೊಂಡು ಯಾವ ದೇವರು ಕೂಡ ನೀನು ವಿದ್ಯಾವಂತನಾಗಬೇಡ ಅಥವಾ ಬಡವನಾಗೋ, ಶ್ರೀಮಂತನಾಗಬೇಡ, ಮೇಲ್ ಜಾತಿ ಹುಟ್ಟಬೇಡ, ಕೆಳ ಜಾತಿ ಹುಟ್ಟು ಅಂತ ಹೇಳ್ತಾರೆ. ಯಾವ ದೇವರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ಒಳ್ಳೆಯದನ್ನೇ ಬಯಸೋದು ಎಲ್ಲರಿಗೂ. ಅಂಥದ್ರಲ್ಲಿ ನಾವು ಹುಟ್ಟಿಸ್ಕೊಂಡಿರೋದು ಇದನ್ನು ಗಟ್ಟಿ ಮಾಡಿ ನೀವೆಲ್ಲ ಜನಗಳಿಗೆ ಬಿಚ್ಚಿ ಜನಗಳು ಇದನ್ನೇ ಹೇಳ್ಬೇಕು, ಆ ಥರ ಮಾಡೋದಿದ್ದಾರೆ. ಅದರಿಂದ ನಮ್ಮ ಶಿಕ್ಷಣ ಹೇಗಿರಬೇಕು ಅಂತಂದರೆ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬೇಕು. ಅದಾಗಲಿಲ್ಲ ಅಂತಂದ್ರೆ ನಿಮ್ಮ ಮಾಧ್ಯಮದವರು ಪ್ರಯತ್ನ ಮಾಡ್ತಾರೆ, ಮಾಧ್ಯಮದವರು ಸಮಾಜ ಸುಧಾರಣೆ ಆಗಬೇಕಲ್ಲ. ಬರೀ ವಿಷಯ ತಿಳಿಸಿದ್ರೆ ಸಾಕು, ಮಾಹಿತಿ ಕೊಟ್ಟರೆ ಸಾಕಾಗೋದಿಲ್ಲ. ಸಮಾಜ ಸುಧಾರಣೆಯೂ ಕೂಡ ಆಗಬೇಕಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬಂದಂಥ ದಿನ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾರೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾರೆ. ಇಂಥ ಸಮಾಜದಲ್ಲಿ ನಾವು ಕಾಲಿಡಬೇಕಾದ್ರೆ ಈ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ನಮಗೆ. 1940 ಆಗಸ್ಟ್ ಬಂದಿದೆ, ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ, ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಶಕ್ತಿ ಬಂದಾಗ ಮಾತ್ರ, ಸ್ವಾತಂತ್ರ್ಯ ಬಂದಾಗ ಮಾತ್ರ ಸಾಧ್ಯ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲವೂ. ಅದಕ್ಕಾಗಿಯೇ ನಾವು 2003ರಿಂದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ವಿರೋಧ ಮಾಡೋರು ಕೂಡ ಇದ್ದಾರೆ.
ಸಾಮಾಜಿಕ ಶಕ್ತಿ ಬರದೇ ಹೋದರೆ ಅದಕ್ಕೆ ನನ್ನ ಅನುಭವದ ಒಂದು ಮಾತು ಇಲ್ಲೂ ಕೂಡ ಹೇಳ್ತೀನಿ, ಈ ವೇದಿಕೆ ಮೇಲೂ ಕೂಡ ಹೇಳ್ತೀನಿ. ನಾನು BSc ಓದಿದ ಮೇಲೆ ಲಾ ಓದುವಾಗ ಮನೆಯಲ್ಲಿ ರಜಾ ದಿನಗಳಲ್ಲಿ ಓದುವಾಗ ನನಗೆ ಮನೆಯಲ್ಲಿ ದನಕರುಗಳಿಗೆ ನೀರು ಸೇರಿ ನೀರು ಕುಡಿಸಲು ಮಾಡ್ತಾ ಇದ್ದೆ. ಆ ದನಕರುಗಳಿಗೆ ನೀರು ಸೇರ್ಬೇಕಾದ್ರೆ ನಮ್ಮ ಮನೆ ಹಿಂದಿಗಡೆನೆ ಒಂದು ಬಾವಿ ಇತ್ತು. ಆ ಬಾವಿನಲ್ಲಿ ನೀರು ಸೇರಕ್ಕೆ ಹೋಗ್ತಿದ್ದೆ. ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೆಟ್ಟೆ ಎಲ್ಲ ಬಿಡೋದು, ಇದು ಹುಲ್ಲಿನ ಸೆಟ್ಟೆ ಎಲ್ಲ ಬಿಡೋದು. ಅವು ನೀರನ್ನೆಲ್ಲ ನೀರು ಮುಚ್ಚಿಕೊಳ್ಳತಕ್ಕಂಥ ಪರಿಸ್ಥಿತಿ ಇತ್ತು. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಸೆತ್ತೆ ಎಲ್ಲ ಸರಿತಕ್ಕಂಥ ಕೆಲಸ ಮಾಡೋವಾಗೆ ನೀರನ್ನು ಬಿಂದಿಗೆ ಮಾಡೋದು. ಆಮೇಲೆ ಅದು ಪಕ್ಕಕ್ಕೆ ಸರದ ಮೇಲೆ ನೀರು ತಗೊಳ್ಳೋದು. ಆ ನೀರು ತಗೊಂಡು ಹೋಗಿ ಮನೆಗೆ ಹೋಗ್ಬಿಟ್ಟು ಬಕೆಟ್ಗೆ ಹಾಕಿ ದನಕರುಗಳಿಗೆ ನೀರು ಕುಡಿಸ್ಬಿಟ್ಟು ಬಂದು ಮತ್ತೆ ಸೇರ್ಲಿಕ್ಕೆ ಬಂದಾಗ ಮುಚ್ಕೊಂಡು ಮತ್ತೆ ಬಿಂದಿಗೆಯ ಮೇಲೆ ಕೆಳಗೆ ಮಾಡೋದು, ಮತ್ತೆ ಹಸರ್ತೋದು. ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆಯಿಂದ ಇದಕ್ಕೆ ಚಲನೆ ಇಲ್ಲ. ಯಾವಾಗ ಚಲನೆ ಶಕ್ತಿ ಇಲ್ಲ ಮತ್ತೆ ಅದಂಗೆ ಇರ್ತದೆ. ಚಲನೆ ಯಾವಾಗ ಸಿಗಬೇಕು ಅಂತಂದ್ರೆ ಸಿಗುತ್ತೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆ ಸಿಗ್ತದೆ ಹಾಗೇ ಇರ್ತದೆ, ಜಗತ್ತು ಹಾಗೇ ಇರ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ದಿಕ್ಕಿನಲ್ಲಿ ಪತ್ರಕರ್ತರು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹಳ ಸಂತೋಷ. ಇವತ್ತು ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಇದ್ದಂಥ ಮಾಧ್ಯಮ ಮತ್ತು ಅಂಬೇಡ್ಕರ್ ಅವರ ಮಾಧ್ಯಮ ಎರಡನ್ನೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಿಗ್ತೀವಿ. ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ಇರಬೇಕು ಪತ್ರಕರ್ತರು ವಸ್ತುನಿಷ್ಠವಾದಂಥ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವರು ಏನಾಗ್ತದೆ, ಒಂದು ಕಾಲದಲ್ಲಿ ಮಾಧ್ಯಮ ಕಾರ್ಪೊರೇಟ್ ಬಾಡಿಗಳಲ್ಲಿ ಆದರೆ ಕಾರ್ಪೊರೇಟ್ ಬಾಡಿಗಳು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಜಾಸ್ತಿ 90%. ಪಾಪ ನೀವೆಲ್ಲ ಪತ್ರಕರ್ತರು ಏನು ಮಾಡ್ತಾ ಇದ್ದೀರಿ? ಅವ್ರು ಹೇಳ್ದಾಗ ಕೇಳಬೇಕಲ್ಲ. ಎಡಿಟರ್ ಯಾರು ಇರ್ತಾರೆ, ಓನರ್ ಯಾರು ಇರ್ತಾರೆ, ಅವ್ರು ಹೇಳ್ದಾಗ ಕೇಳಬೇಕು. ಅವ್ರು ಹೇಳೋದೇ ಕೇಳಬೇಕು. ನೀವು ಬರೆದ್ರು ಕೂಡ ಎಡಿಟರು ಬರದೇ. ಬಹಳ ಜನ ನಾನು ನೋಡ್ತಾ ಇದ್ದೀನಿ. ನಾನು ಈ ಮಾತನ್ನ ಹೇಳುವಾಗ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಆದ್ರಿಂದ ಸಹಾಯ ಮಾಡೋಣ. ನಾನು ಯಾವತ್ತೂ ಕೂಡ ವಸ್ತು ಸ್ಥಿತಿಯನ್ನು ನೇರವಾಗಿ ಸತ್ಯವನ್ನು ಇರ್ತಕ್ಕಂಥ ಕೆಲಸ. ಈಗ ಆರೋಪಗಳು ಮಾಡ್ತಾರೆ, ಮಾಡಲಿ, ಬಹಳ ಸಂತೋಷ.
ಅದು ಮಾಡುವಾಗ ನಿಮಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ತಿರ್ಬೇಕಲ್ಲ, ದಾಖಲಾತಿ ಇದೆಯೋ ಇಲ್ವೋ ಅಂತ ನೋಡ್ತಿರ್ಬೇಕಲ್ಲ. ನಾನು 40 ವರ್ಷಗಳ ಹಿಂದೆ ಮಂತ್ರಿ ಆದ 84 ಇವತ್ತಿನವರೆಗೆ ನಮ್ಮ ಸರ್ಕಾರ ಪರವಾಗಿ ಬರೀರಿ ಅಂತ ಯಾರು ಫೋನ್ ಮಾಡಿಲ್ಲ, ಯಾರಿಗೂ ಫೋನ್ ಮಾಡಿಲ್ಲ. ಮಾಡ್ಕೊಳ್ಳಿ, ಸ್ವಾತಂತ್ರ್ಯ ಇದೆ, ಏನೋ ಸ್ಪೀಚ್ ಇದೆ, ಮಾಡ್ಕೊಳ್ಳಿ. ಆದರೆ ನೀವು ಬರೆಯುವಾಗ ವಸ್ತುನಿಷ್ಠವಾಗಿ ಬರೀತಕ್ಕಂಥ ಕೆಲಸ, ಶೋಧನೆಯನ್ನು ಮಾಡಿ ಆಮೇಲೆ ಬರೆಯತಕ್ಕಂಥ ಕೆಲಸ. ಕನಿಷ್ಠ ಪಕ್ಷ ಏನಪ್ಪ ದಾಖಲೆ ಇದೆ ಅಂತ ಕೇಳಕ್ಕೆ ತೊಂದರೆ ನಿಮಗೆ, ದಾಖಲೆ ಕೇಳಬೇಕು. ಆಮೇಲೆ ಊಹೆ ಮೇಲೆ ಬರ್ಬಿಡೋದು, ಊಹೆ ಮೇಲೆ ಬರ್ಬಿಡೋದು. ಊಟ ಮಾಧ್ಯಮ ಇದೆಯಲ್ಲ, ಇದು ಬಹಳ ಡೇಂಜರ್. ಆಮೇಲೆ ಕ್ಷುಲ್ಲಕ ವಿಚಾರಗಳಲ್ಲಿ ದೊಡ್ಡದುಕೊಂಡು ಬರೆಯೋದು, ಕ್ಷುಲ್ಲಕ ವಿಚಾರಗಳು ಇರ್ತವೆ. ಈಗ ಗಂಡ ಹೆಂಡತಿ ಜಗಳ ಆಡೋದಂತೆ ದೊಡ್ಡದಾಗಿ ಬರೆಯೋದು. ಗಂಡ ಹೆಂಡತಿ ಜಗಳ ಹಾಡಿದ್ರೆ ಸಮಾಜಕ್ಕೆ ಅದರಿಂದ ಲಾಭನ ಉಪಯೋಗ, ಅದರಿಂದ ಉಪಯೋಗ ಏನಾಗ್ತದೆ? ಸಮಾಜಕ್ಕೆ ಉಪಯೋಗ ಆಗಬೇಕು, ನಮ್ಮ ರಾಜ್ಯಕ್ಕೆ ಉಪಯೋಗ ಆಗಬೇಕು, ರಾಷ್ಟ್ರಕ್ಕೆ ಉಪಯೋಗ ಆಗಬೇಕು ಅಂಥ ವಿಚಾರಗಳಿಂದ ಬರೆಯೋದು. ಅದನ್ನು ಬಿಟ್ಟು ಕ್ಷುಲ್ಲಕ ವಿಚಾರಗಳಿಂದ ಬರೆಯೋದು. ನಾನು ಒಂದು ಸಾರಿ ಟಿವಿನಲ್ಲಿ ನೋಡ್ತಾ ಇರ್ತೀನಿ, ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ಅದನ್ನು ತೋರಿಸೋದು. ಅದು ಎಷ್ಟು ಸಮಾಜದಲ್ಲಿ ಪರಿಣಾಮ ಬೀರ್ತದೆ ಇಲ್ಲ ಅಂತಕ್ಕಂಥದ್ದು, ಅಥವಾ ವ್ಯಕ್ತಿ ಮೇಲೆ ಅದನ್ನು ಅವ್ರ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದರಿಂದ ನೀವು ಇದೆಯಲ್ಲ, ಈ ಅಸಮಾನತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಸಮಾನತೆ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕು. ಈಗ ನಾನು 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದೀನಿ. ಪ್ರಯತ್ನ ಮಾಡ್ತಕ್ಕಂಥದ್ದು ಅಸಮಾನತೆಯನ್ನು ಹೋಗಲಿಕ್ಕೆ ಈಗ ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ನಮ್ಮ ಆರ್ಥಿಕ ತತ್ವಗಳಲ್ಲಿ 7 ಥರ ಇದೆ. ಒಂದು ಶ್ರೀಮಂತರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ, ಇನ್ನೊಂದು ಬಡವರ ಪರವಾಗಿರ್ತಕ್ಕಂಥ ಆರ್ಥಿಕ ತತ್ವ. ಬಡವರ ಪರವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಇದೆಯಲ್ಲ, ಅವರೇ ಜಾಸ್ತಿ ಇರೋದಲ್ಲ ಸಮಾಜದಲ್ಲಿ. ಇವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದರೆ ನೀವೆಷ್ಟೇ ಉತ್ಪಾದನೆ ಮಾಡೋದು ಕೂಡ ಕೊಂಡ್ಕೊಳ್ಳೋರು ಯಾರು? ಕೊಂಡ್ಕೊಳ್ಳೋಗ್ಬೇಕಲ್ಲ. ಅದಕ್ಕೋಸ್ಕರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಿ ಬರಬೇಕು. ಅದಕ್ಕೆ ನಾವು ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಕರೀತೀವಿ. ಇದೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಅಂತ ಕರೀತೀವಿ. ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಶ್ರೀಮಂತರ ಪರವಾಗಿರ್ತಕ್ಕಂಥ, ಸಮಾಜದ ಮೇಲಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪರವಾಗಿರ್ತಕ್ಕಂಥ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಎಕನಾಮಿಕ್ ಥಿಯರಿ ಸಮುದಾಯದ ಪರವಾಗಿರ್ತಕ್ಕಂಥ. ಎರಡು ಥಿಯರಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದು ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಕೂಡ ಗೊತ್ತಿರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರುತ್ತೆ. ನೀವು ತಿಳ್ಕೋಬೇಕು, ಟ್ರಿಕಲ್ ಡೌನ್ ಎಕನಾಮಿಕ್ ಥಿಯರಿ ಅಂತ ಇರ್ತದೆ.
ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಎಕನಾಮಿಕ್ ಥಿಯರಿ ಅಂತಂದ್ರೆ ಅದರಿಂದ ಸಮಾಜದಲ್ಲಿ ಬರೀ ಪ್ರೊಡ್ಯೂಸ್ ಮಾಡೋದು ಇದ್ದು ಸಾಲದು, ಅದನ್ನ ಬೇಡಿಕೆ ಕೊಡ್ಕೊಳ್ಳೋರು ಕೂಡ ಇರಬೇಕಾಗ್ತದೆ. ಇಂಥ ಥಿಯರಿ ಮಾಡಿದಾಗ ಮಾತ್ರ ನಾವು ಮಾಡಲಿಕ್ಕೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅದರಿಂದ ಸಾಧ್ಯವಾದ ಮಟ್ಟಿಗೆ ನೀವು ಯಾರು ಬಹಳ ಜನ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಲವರು ಮಾಧ್ಯಮದಲ್ಲಿ ಎಲ್ಲ ಒಂದೇ ಥರ ಇದ್ದಾರೆ ಅಂತ ಹೇಳಕ್ ಹೋಗಲ್ಲ. ಮಾಧ್ಯಮದಲ್ಲಿ ಎಲ್ಲ ಥರನೂ ಇದ್ದಾರೆ. ಅದರಿಂದ ಈ ಸಮಾಜವನ್ನು ಸುಧಾರಣೆ ಮಾಡಿದವರೇ ಈ 250 ವರ್ಷ ಎಷ್ಟು ಇದೆ ತಗೊಂಡವರು 12ನೇ ಶತಮಾನ ಈ 12ನೇ ಶತಮಾನದಿಂದ ಪ್ರಯತ್ನ ಮಾಡಲೇ ಇದ್ದೀವಿ. ಯಾಕೆ ಇನ್ನೂ ಹೋಗಿಲ್ಲ? ಯಾಕೆ ಬದಲಾವಣೆ ಆಗಿಲ್ಲ? ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡದೆ ಹೋದರೆ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದ ವ್ಯವಸ್ಥೆ ಇರ್ತದೆ. ಅದಕ್ಕೋಸ್ಕರ ಮಾಧ್ಯಮದವರು ಪಾತ್ರ ಭಾಳ ಜೊತೆಗೆ ಇವತ್ತು ಕೂಡ ಜನರ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ನಾನು ನಂಬಿಕೆ ಇದ್ದೀನಿ. ನಾನು 1 ರಿಂದ 1.5 ಗಂಟೆಗಳ ಕಾಲ ಅಲ್ಲಿ ಜನ ಪತ್ರಿಕೆ ಓದಿ ಜಾಗೃತ ಆಗಿರ್ತಲ್ಲ. ಆ ಜಾಗೃತ ಆಗೋದ್ರ ಬದಲು ನೀವು ಬರದೇ ವೇದವಾಕ್ಯ ಅಂತ ತಿಳ್ಕೊಂಡು ಮಾಡೋಕ್ಕಾಗಲ್ಲ. ಅದು ಎಲ್ಲರೂ ಅಲ್ಲ, ಕೆಲವರು ಇದನ್ನು ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದೆ, ವಿಶ್ವಾಸ ಇದೆ. ಮತ್ತು ನೀವು ಹೇಳಿದಿರಲ್ಲ ಏನ್ರಯ್ಯ ನಾನೇ ಮಾಡಿದ್ರು ನನಗೆ ಮಾಡಕ್ಕೆ ಬರಲ್ವಾ? ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ನಾನು. ನೀವು ಮಾಡಕ್ಕೆ ಶಿವಾನಂದ ತೆಗೆದು ನನಗೆ ಅದಕ್ಕೋಸ್ಕರನೇ ಕರೆಯೋದು. ಶಿವಾನಂದ ತೆಗೆದು ಈ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪತ್ರಕರ್ತರಿದ್ದಾರಲ್ಲ ಅವ್ರಿಗೆಲ್ಲ ಫ್ರೀ ಬಸ್ ಪಾಸ್ ಕೊಡಬೇಕು. ಆಮೇಲೆ ಆರೋಗ್ಯ ಆ ನಿಯಮಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಿವಾರಣೆ ಮಾಡ್ತಕ್ಕಂಥ ಉದ್ದೇಶ ಸಫಲ ಆಗ್ಬೇಕಲ್ಲ, ಆ ಉದ್ದೇಶ ಸಫಲ ಆಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಜನಪರವಾಗಿರಿ, ಸಮಾಜದ ಪರವಾಗಿರಿ. ಯಾರು ಆಸಕ್ತರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಅವ್ರ ಪರವಾಗಿ ಎಲ್ಲ ಇರ್ತಿದೆಯಲ್ವಾ? ಓಕೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ